ಕಾಂಗ್ರೆಸ್ ಸರ್ಕಾರದ ಅಪಪ್ರಚಾರಕ್ಕೆ ವಿರೋಧವಾಗಿ ಬಿಜೆಪಿ ಜನಜಾಗೃತಿ ಅಭಿಯಾನ ನಡೆಸಿದೆ. ಹೊನ್ನಾಳಿ ವಿಧಾನಸಭಾ ಕ್ಷೇತ್ರದ ಹೊನ್ನಾಳಿ ಹಾಗೂ ನ್ಯಾಮತಿ ಸೋಗಿಲು ಗ್ರಾಮದ ಹೊಲಗಳಲ್ಲಿ ನಾಟಿ ಕಾರ್ಯದಲ್ಲಿ ತೊಡಗಿದ್ದ ಮಹಿಳೆಯರನ್ನ ಭೇಟಿ ಮಾಡಿದ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ವಿಬಿಜಿ ರಾಮ್ಜಿ ಯೋಜನೆ ಕುರಿತು ಕಾಂಗ್ರೆಸ್ ಸರ್ಕಾರ ಅಪಪ್ರಚಾರ ಮಾಡ್ತಾ ಇದೆ ಅಂತ ಆರೋಪಿಸಿದರು. ಈ ಹಿನ್ನೆಲೆಯಲ್ಲಿ ಬಿಜೆಪಿ ಹೊನ್ನಾಳಿ ಮತ್ತು ನ್ಯಾಮತಿ ಮಂಡಲಗಳ ವತಿಯಿಂದ ಜನಜಾಗೃತಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದ್ದು, ಯೋಜನೆಯ ನಿಜಾಂಶಗಳನ್ನು ಮಹಿಳೆಯರಿಗೆ ವಿವರಿಸಿ ಸರ್ಕಾರದ ತಪ್ಪು ಮಾಹಿತಿಗೆ ವಿರೋಧ ವ್ಯಕ್ತಪಡಿಸಲಾಯಿತು. ಅಭಿಯಾನ ಸಂದರ್ಭದಲ್ಲಿ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಕಾರ್ಯ ಕೈಗೊಳ್ಳಲಾಯಿತು. ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್, ಎಬಿ ನ್ಯೂಸ್ ಕನ್ನಡ, ಹೊನ್ನಾಳಿ. भाई एवढे आबा भाई एवढे जोर बाय जोड़ने राम रामी आबा आबा भाई एवढे अले 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 बरे अध्यक्ष बरे अಮ್ಮ ಬರ್ತೀವಿ. ಇದು ನರೇಂದ್ರ ಮೋದಿ ಜಿಯವರು ಕೂಲಿ ಕಾರ್ಮಿಕರಿಗೆ ಏನಮ್ಮ ಕೂಲಿ ಕಾರ್ಮಿಕ ಉದ್ಯೋಗ ಖಾತ್ರಿ ಯೋಜನೆ ಕೆಲಸ ಇರ್ತಲ್ಲ 174 ಇತ್ತು ಕಾಂಗ್ರೆಸ್ ಇದ್ದಾಗ. ಈ ಮೋದಿಜಿಯವರು 379 ರೂಪಾಯಿ ಅದಕ್ಕೆ ಈ ಸರಿ ಬರುತ್ತೆ, ಕೊಡಿಸ್ತೀವಿ, ಎಲ್ಲ ಕಡೆ ಕೊಡಿಸ್ತೀವಿ. ಮೋದಿಜಿಯವರು ಇವತ್ತು ಒಂದು ದಿವಸಕ್ಕೆ 174 ಇದ್ದದ್ದು 379 ಮಾಡಿದ್ದಾರೆ. 100 ಸಹ ಇದ್ದದನ್ನ 125 ದಿವಸ ಮಾಡಿದ್ದಾರೆ. ಇದ್ರ ಜೊತೆಗೆ ವರ್ಷಕ್ಕೆ 17,400 ರೂಪಾಯಿ ಸಿಗ್ತಿತ್ತು ಇಂದು ಕಾಂಗ್ರೆಸ್ ಸರ್ಕಾರ ಇದ್ದಾಗ. ಈಗ ಮೋದಿಯವರು 17,400 ಇತ್ತು ಕಾಂಗ್ರೆಸ್ ಸರ್ಕಾರದಾಗೆ. ಈಗ ಮೋದಿಜಿಯವರು 46,875 ರೂಪಾಯಿ ಮಾಡಿದ್ದಾರೆ. ಈಗ JCB ಕೆಲಸ ಮಾಡಂಗಿಲ್ಲ ತಾಯಿ, ಕೂಲಿ ಕಾರ್ಮಿಕರ ಮಾಡೋಕ್ಕೂ ಮೋದಿಜಿಯವರು ಸಮಗ್ರವಾಗಿ ಬದಲಾವಣೆ ಮಾಡಿದ್ದಾರೆ. ವಿಬಿಜಿ ರಾಮ್ಜಿ ಯೋಜನೆ ನಿಮ್ಗೆಲ್ಲ ಕೆಲಸ ಸಿಗುತ್ತೆ. ಸರಿ ಬಾಯ್ ಬಾಯ್, ಈ ಕಡೆ ಬಾಯ್. ಮೋದಿ ಅವರಿಗೆ ವಿಬಿಜಿ ರಾಮ್ಜಿ ಯೋಜನೆಗೆ ಕೆಲಸ ಸಿಗುತ್ತೆ. ವಿಬಿಜಿ ರಾಮ್ಜಿ ಯೋಜನೆಗೆ, ವಿಬಿಜಿ ರಾಮ್ಜಿ ಯೋಜನೆಗೆ, ನರೇಂದ್ರ ಮೋದಿ ಅವರಿಗೆ ಹಾತ್ ಜೋಡ್ನ ರಾಮ್ ರಾಮಿ. ಎಲ್ಲರಿಗೂ ಸಿಗ್ತದ ಕೆಲ್ಸ. ಈ ಎಲ್ಲ